ಈ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೋತಾ ಇದ್ದೀನಿ. ಗುರುಗಳು ಹೇಳಿದಾಗೆ ಜಾತಿ ಅಲ್ಲ ಅಂತ ಸಮುದಾಯ ನಾವು ಗುರುತಿಸ್ಕೊಂಡ್ರೂ ಸಹ ನಮ್ಮ ಬೇರೆಯವರು ನಮ್ಮನ್ನ ಬ್ರಾಹ್ಮಣ ಅಂತಾನೆ ಗುರುತಿಸ್ತಾರೆ ಸಮಾಜದಲ್ಲಿ. ಆ ದೃಷ್ಟಿಯಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿದೆ. ಆ ನಿರ್ಣಯಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ, ಸ್ವಲ್ಪ ಗಮನಿಸಿ. ಮೊದಲನೇ ನಿರ್ಣಯ, ದೇವಸ್ಥಾನಗಳಿಗೆ ಒಂದು ಸ್ವಾಯತ್ತತೆ ನೀಡಬೇಕು. ಬರೀ ಸರ್ಕಾರದ ನಿಯಂತ್ರಣದಲ್ಲಿದ್ದು ಬರೀ ಹಣವನ್ನು ಸಂಗ್ರಹಿಸುವ ಕೇಂದ್ರಗಳಾಗದಲ್ಲೇ ಬೇರೆ ಅಲ್ಪಸಂಖ್ಯಾತರ ಏನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ ರೀತಿ ಮತಪ್ರಚಾರ ಆಗುತ್ತೋ ಹಾಗೆ ನಮ್ಮ ಮುಜರಾಯಿ ದೇವಸ್ಥಾನಗಳು ಸನಾತನ ಧರ್ಮದ ಕೇಂದ್ರಗಳಾಗಬೇಕು ಅನ್ನೋದು ಮೊದಲನೇ ನಿರ್ಣಯ. ಎರಡನೇ ನಿರ್ಣಯ, ಈ ಜಾತಿ ಗಣತಿ ಅನ್ನೋದು ನಾನೀಗಾಗಲೇ ಹೇಳಿದ್ದೀನಿ, ವೈಜ್ಞಾನಿಕವಾಗಿ ನಡೆದಿಲ್ಲ. ನಾನೀಗಾಗಲೇ ಅನೇಕ ಬ್ರಾಹ್ಮಣ ಸಂಘಟನೆಗಳನ್ನು ನಾನು ಸಂಪರ್ಕಿಸಿದ್ದೀನಿ. ಯಾವ ಮನೆಗೂ ಸಹ ಕೆಲವರು ಜನ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳ್ತಾರೆ ಹೊರತು ಅನೇಕ ಮನೆಗಳಿಗೆ ಹೋಗೋದಿಲ್ಲ. ಅದರಿಂದ ಎರಡನೇ ನಿರ್ಣಯ, ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ. ಜಾತಿ ಗಣತಿ ಏನು ನಡೆದಿದೆ ಅಂತ ಹೇಳೋದು ಅದು ಸೂಕ್ತವಾದದ್ದಿಲ್ಲ. ಆದ್ದರಿಂದ ಈ ಜಾತಿ ಗಣತಿಯನ್ನು ಇನ್ನೊಂದು ಸಾರಿ ವೈಜ್ಞಾನಿಕವಾಗಿ ಮಾಡದಲೇ ಈ ವರದಿಯ ಆಧಾರದ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದಲ್ಲ ಅನ್ನೋದು ಎರಡನೇ ನಿರ್ಣಯ. ಇದಕ್ಕೆ ತಮ್ಮ ಸಮ್ಮತಿ ಇದೆ ಅಂತ ಭಾವಿಸ್ತೀನಿ. ಮೂರನೇ ನಿರ್ಣಯ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದು ಕೇಂದ್ರ ಸರ್ಕಾರ ಶೈಕ್ಷಣಿಕ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಈಗಾಗಲೇ ಜಾರಿಗೊಳಿಸಿದೆ. ರಾಜ್ಯ ಸರ್ಕಾರದಲ್ಲೂ EWS ಸ್ಕೀಮನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು. ಈಗಾಗಲೇ ತಡವಾಗಿದೆ. ಶಿಕ್ಷಣದಲ್ಲಿ ನಮಗೆ ರಿಸರ್ವೇಷನ್, ಏನು ಆರ್ಥಿಕವಾಗಿ ಹಿಂದುಳಿದವರಿಗೆ ಆ ಮೀಸಲಾತಿ ಇಲ್ಲ. ಉದ್ಯೋಗದಲ್ಲೂ ಸಹ ಮೀಸಲಾತಿ ರಾಜ್ಯದ ಇದರಲ್ಲಿ ಬಂದಿಲ್ಲ. ಅದನ್ನು ಜಾರಿಗೊಳಿಸಬೇಕು ಅನ್ನೋದು ಮೂರನೇ ನಿರ್ಣಯ. ನಾಲ್ಕನೇ ನಿರ್ಣಯ ಏನು ಅಂತ ಹೇಳಿದ್ರೆ, ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನಾಮ್ಸ್ ಅಬಾಲಿಷನ್ ಆಕ್ಟ್ ಪ್ರಕಾರ ದೇವಸ್ಥಾನಗಳಿಗೆ ಸೇರಿದಂಥ ಜಮೀನನ್ನು ಸರ್ಕಾರ ವಹಿಸಿಕೊಂಡಿದೆ. ಆ ವಹಿಸಿಕೊಂಡಂಥ ಜಮೀನುಗಳು ಯಾರಿಗೂ ವಿತರಣೆ ಆಗದಲ್ಲೇ ಅನೇಕ ಸಾವಿರಾರು ಎಕರೆಗಳು ಉಳಿದಿದೆ. ಅಂಥ ಸಂದರ್ಭದಲ್ಲಿ ಆಯಾ ದೇವಸ್ಥಾನಗಳಿಗೆ ವಿತರಣೆ ಆಗದ ಜಮೀನುಗಳನ್ನು ವಾಪಸ್ಸು ಹಿಂತಿರುಗಿಸಿಕೊಡಬೇಕು ಅನ್ನೋದು ನಮ್ಮ ಒಂದು ನಿರ್ಣಯ. ಇದಲ್ಲದಲ್ಲೇ ಕೊನೆಗೆ AKBMS ಕಟ್ಟಲು ಉದ್ದೇಶಿಸಿರುವ ಸುವರ್ಣ ಭವನಕ್ಕೆ ಮುಂದಿರುವ ಬಜೆಟ್ನಲ್ಲಿ ಅನುದಾನವನ್ನು ನೀಡಬೇಕು ಅನ್ನೋದು ಕೊನೆಯ ಮನವಿ. ಇಷ್ಟು ನಿರ್ಣಯಗಳಿಗೆ ನಿಮ್ಮ ಎಲ್ಲ ಅನುಮತಿ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ.